ಇರಾನ್ ವಿರುದ್ಧದ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಟ್ರುತ್ ಅಲ್ಲಿ ಪೋಸ್ಟ್ ಮಾಡಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕ್ ಮನವಿ ಮೇರೆಗೆ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದೀವಿ. ಎರಡೂ ದೇಶಗಳು ಯುದ್ಧವನ್ನ ನಿಲ್ಲಿಸ್ತಾ ಇದ್ದೀವಿ. ಇರಾನ್ 10 ಬೇಡಿಕೆಗಳನ್ನ ಮುಂದಿಟ್ಟಿದೆ. ಆ ಬೇಡಿಕೆ ಈಡೇರಿಸಬಹುದು, ಆದರೆ ಕೂಡಲೇ ಹರ್ಮುಜ್ ಜಲಸಂಧಿ ತೆರೀಬೇಕು ಅಂತ ಟ್ರಂಪ್ ಹೇಳಿದ್ದಾರೆ. ಕದನ ವಿರಾಮ ಒಪ್ಪಂದವನ್ನ ಇರಾನ್ ದೃಢಪಡಿಸಿದೆ. ನಾವು 10 ಅಂಶಗಳ ಬೇಡಿಕೆಯನ್ನು ಅಮೆರಿಕ ಮುಂದಿಟ್ಟಿದ್ವಿ. ನಮ್ಮ ಬೇಡಿಕೆಗಳಿಗೆ ಅಮೆರಿಕ ಒಪ್ಪಿಕೊಂಡಿದೆ. ಹೀಗಾಗಿ 2 ವಾರಗಳ ಕದನ ವಿರಾಮ ಘೋಷಿಸಿದ್ದೀವಿ ಅಂತ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಗ್ಜಿ ಹೇಳಿದ್ದಾರೆ. ಕದನ ವಿರಾಮಕ್ಕಾಗಿ ಅಮೆರಿಕಾಗೆ ಇರಾನ್ ಒಟ್ಟು 10 ಕಂಡೀಷನ್ಸ್ ಹಾಕಿತ್ತಂತೆ. ಇರಾನ್ ಮೇಲೆ ಅಮೆರಿಕ ಮತ್ತೆ ದಾಳಿ ನಡೆಸಬಾರದು, ಇರಾನ್ ಮೇಲೆ ವಿಧಿಸಿರುವಂತಹ ನಿರ್ಬಂಧ ತೆರವಾಗಬೇಕು, ಹಾಗೆಯೇ ಇರಾನ್ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ನಿಲ್ಲಿಸಬೇಕು, ಹರ್ಮುಜ್ ಮೇಲೆ ಇರಾನ್ ಹಿಡಿತವೇ ಮುಂದುವರಿಯಬೇಕು, IAEAನಲ್ಲಿ ಕೈಗೊಂಡಂತಹ ನಿರ್ಣಯಗಳನ್ನು ಕೂಡಲೇ ಕೈಬಿಡಬೇಕು ಅನ್ನೋ ಕಂಡೀಷನ್ಸ್ಗಳನ್ನು ಇರಾನ್ ಹಾಕಿದೆಯಂತೆ. ಇನ್ನು ಅಮೆರಿಕ ಇರಾನ್ ಕದನ ವಿರಾಮವನ್ನ ಇಸ್ರೇಲ್ ಕೂಡ ಸ್ವಾಗತಿಸಿದೆ. ಎಕ್ಸ್ನಲ್ಲಿ ಈ ಬಗ್ಗೆ ಇಸ್ರೇಲ್ ಪೋಸ್ಟ್ ಮಾಡಿದ್ದು, ಇರಾನ್ ವಿರುದ್ಧದ ದಾಳಿಗಳನ್ನು 2 ವಾರಗಳ ಕಾಲ ಸ್ಥಗಿತಗೊಳಿಸೋ ಅಧ್ಯಕ್ಷ ಟ್ರಂಪ್ ಅವರ ನಿರ್ಧಾರವನ್ನು ಇಸ್ರೇಲ್ ಬೆಂಬಲಿಸುತ್ತೆ. ಇರಾನ್ ಅನ್ನ ಇನ್ಮುಂದೆ ಅಮೆರಿಕ, ಇಸ್ರೇಲ್ ಸೇರಿ ನೆರೆಯ ರಾಷ್ಟ್ರಗಳಿಗೆ ಪರಮಾಣು ಬೆದರಿಕೆ ಹಾಕಲ್ಲ ಅನ್ನೋದನ್ನ ಖಚಿತಪಡಿಸಿಕೊಳ್ಬೇಕು. ಆದರೆ ಕದನ ವಿರಾಮದ ಷರತ್ತಿನಲ್ಲಿರೋ ಲೆಬನಾನ್ ಮೇಲೆ ದಾಳಿ ನಿಲ್ಲಬೇಕು ಅನ್ನೋ ವಾದವನ್ನ ನಾವು ಒಪ್ಪಲ್ಲ ಅಂತ ಇಸ್ರೇಲ್ ಹೇಳಿದೆ. ಕದನ ವಿರಾಮದ ಬಗ್ಗೆ ಕ್ಯಾರೋಲಿನ್ ಲೆವಿಟ್ ಅಧಿಕೃತ ಪೋಸ್ಟ್ ಅನ್ನು ಹಾಕಿದ್ದಾರೆ. ಶ್ವೇತ ಭವನದ ಪತ್ರಿಕಾ ಕಾರ್ಯದರ್ಶಿ ಆಗಿರುವಂತಹ ಕ್ಯಾರೋಲಿನ್ ಲೆವಿಟ್ ಎಕ್ಸ್ನಲ್ಲಿ ಕದನ ವಿರಾಮದ ಬಗ್ಗೆ ಪೋಸ್ಟ್ ಅನ್ನು ಹಾಕಿದ್ದು, ಇದು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಸಿಕ್ಕಂತ ಜಯ. ಈಗ ದೀರ್ಘಕಾಲದ ಶಾಂತಿಯ ಅವಕಾಶ ಸೃಷ್ಟಿ ಮಾಡಿದೆ. ಟ್ರಂಪ್ ಹರ್ಮುಜ್ ಜಲಸಂಧಿ ಮತ್ತೆ ತೆರೆಸಿದ್ದಾರೆ ಅಂತ ಕ್ಯಾರೋಲಿನ್ ಲೆವಿಟ್ ಬರ್ಕೊಂಡಿದ್ದಾರೆ. ಕದನ ವಿರಾಮದ ಘೋಷಣೆಯನ್ನ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಆಲ್ಬನೀಸ್ ಸ್ವಾಗತಿಸಿದ್ದಾರೆ. ಈ ಬಗ್ಗೆ ಹೇಳಿಕೆಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. 2 ವಾರಗಳ ಕದನ ವಿರಾಮಕ್ಕೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮಾಡಿಕೊಂಡ ಒಪ್ಪಂದವನ್ನು ಆಸ್ಟ್ರೇಲಿಯಾ ಸ್ವಾಗತಿಸುತ್ತೆ. ಆಸ್ಟ್ರೇಲಿಯಾ ಸರ್ಕಾರ ಕೆಲವು ಸಮಯದಿಂದ ಉದ್ವಿಗ್ನತೆಯನ್ನ ಕಡಿಮೆ ಮಾಡೋಕೆ ಮತ್ತು ಸಂಘರ್ಷವನ್ನ ಕೊನೆಗೊಳಿಸೋಕೆ ಕರೆ ಕೊಡ್ತಾ ಇದೆ. ಹರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದ್ದು ವ್ಯಾಪಾರಕ್ಕೆ ಸಮಸ್ಯೆ ಆಗಿತ್ತು, ಆದರೆ ಈಗ ಸಮಸ್ಯೆ ಬಗೆಹರಿತಾ ಇರುವುದು ಸಂತಸ ತಂದಿದೆ ಅಂತ ಹೇಳಿದ್ರು. ಕಳೆದ ವಾರ ಬಾಗ್ದಾದ್ ಸ್ಟ್ರೀಟ್ ಕಾರ್ನರ್ನಿಂದ ಅಪಹರಣಕ್ಕೊಳಗಾಗಿ ಅಮೆರಿಕದ ಪತ್ರಕರ್ತೆ ಶೆಲ್ಲಿ ಕಿಟಲ್ಸನ್ ಅವರನ್ನ ಮಂಗಳವಾರ ಬಿಡುಗಡೆ ಮಾಡಲಾಗಿದೆ. ಈ ಬಗ್ಗೆ ಇರಾನ್ ಬೆಂಬಲಿತ ಇರಾಕ್ನ ಪ್ರಬಲ ಉಗ್ರ ಸಂಘಟನೆ ಕಟಾಯಿಬ್ ಹೆಜ್ಬುಲ್ಲಾ ಹೇಳಿಕೆಯನ್ನು ಕೊಟ್ಟಿದೆ. ಶೆಲ್ಲಿ ಕಿಟಲ್ಸನ್ ಬಿಡುಗಡೆಯಾದ ಕೂಡಲೇ ದೇಶ ತೊರೆಯಬೇಕು ಅನ್ನೋ ಷರತ್ತನ್ನು ವಿಧಿಸಿತ್ತು. ಸದ್ಯ ಶೆಲ್ಲಿ ಸುರಕ್ಷಿತವಾಗಿದ್ದಾರೆ ಅಂತ ವರದಿಯಾಗಿದೆ. ಯುದ್ಧದ ಪರಿಣಾಮಗಳ ಸುದ್ದಿಗಳು. ಮಧ್ಯಪ್ರಾಚ್ಯದಲ್ಲಿ ಯುದ್ಧವೇನೋ ನಿಂತಿದೆ, ಆದರೆ ಬೆಂಗಳೂರಲ್ಲಿ ಆಟೋ LPGಗೆ ಹಾಹಾಕಾರ ಮಾತ್ರ ತಪ್ತಾ ಇಲ್ಲ. ಬೆಂಗಳೂರಿನ ಹಲವೆಡೆ ಆಟೋ ಡ್ರೈವರ್ಸ್ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಕಲಾಸಿಪಾಳ್ಯ ಬಸಪ್ಪ ಸರ್ಕಲ್ನಲ್ಲಿರೋ LPG ಗ್ಯಾಸ್ ಬಂಕ್ನಲ್ಲಿ ನಿನ್ನೆ ರಾತ್ರಿಯಿಂದಲೇ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಪ್ರತಿ ಆಟೋಗೆ 500 ರೂಪಾಯಿಯ ಗ್ಯಾಸ್ ಮಾತ್ರ ಹಾಕಲಾಗ್ತಾ ಇದೆ. ಇದರಿಂದಾಗಿ ಚಾಲಕರು ಹಾಗೂ ಬಂಕ್ ಮಾಲೀಕರ ಮಧ್ಯೆ ವಾಗ್ವಾದ ನಡೆದಿದೆ. ಆಟೋ LPG ದರ ಮತ್ತೆ ಏರಿಕೆಯಾಗಿದೆ. ಪ್ರತಿ ಲೀಟರ್ಗೆ 9 ರೂಪಾಯಿ ಏರಿಕೆ ಮಾಡಲಾಗಿದೆ. ಆಟೋ ಚಾಲಕರಿಗೆ ಗಾಯದ ಮೇಲೆ ಬರೆ ಎಳೆದಂಗಾಗಿದೆ. ಸರ್ಕಾರಿ ಸ್ವಾಮ್ಯದ ಭಾರತೀಯ ಕಂಪನಿಗಳ ಗ್ಯಾಸ್ ದರ ಹೆಚ್ಚಳವಾಗಿದೆ. ಹಿಂದೆ ಪ್ರತಿ ಲೀಟರ್ಗೆ 89.50 ರೂಪಾಯಿ ಇತ್ತು, ಆದರೆ ಈಗ 9 ರೂಪಾಯಿ ಏರಿಕೆಯಾಗಿದ್ದು 99 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಖಾಸಗಿ ಕಂಪನಿಗಳಲ್ಲಿ 120 ರೂಪಾಯಿಗೂ ಹೆಚ್ಚು ದರ ನಿಗದಿ ಮಾಡಲಾಗಿದೆ. ನಿನ್ನೆ ರಾತ್ರಿಯಿಂದಲೇ ದರ ಹೆಚ್ಚಾಗಿದೆ. ಕಳೆದ ತಿಂಗಳು ಪ್ರತಿ ಲೀಟರ್ಗೆ 57 ರೂಪಾಯಿ ಇತ್ತು, ಆದರೆ ತಿಂಗಳಲ್ಲಿ 2 ಬಾರಿ ಹೆಚ್ಚಳವಾಗಿದೆ. ಖಾಸಗಿಯಲ್ಲಿ ದರ ಇನ್ನೂ ಹೆಚ್ಚಾಗಲಿದೆ ಅಂತ ಗ್ಯಾಸ್ ಬಂಕ್ ಮ್ಯಾನೇಜರ್ ಸಾದಿಕ್ ಹೇಳ್ತಾ ಇದ್ದಾರೆ. ಇನ್ನು ಆಟೋ ಗ್ಯಾಸ್ ದರ ಏರಿಕೆಯಿಂದಾಗಿ ಆಟೋ ಚಾಲಕರಿಗೆ ಭಾರಿ ಸಮಸ್ಯೆ ಆಗಿದೆ. ನ್ಯೂಸ್ 18 ಮುಂದೆ ಆಟೋ ಚಾಲಕರೊಬ್ಬರು ಕೈ ಮುಗಿದು ಕಣ್ಣೀರಿಟ್ಟಿದ್ದಾರೆ. ಸಚಿವ ಮುನಿಯಪ್ಪನವರೇ, CM ಸಿದ್ದರಾಮಯ್ಯನವರೇ, ನಮ್ಮನ್ನ ಕಾಪಾಡಿ, ನಿಮ್ಮನ್ನು ಕೈ ಮುಗಿದು ಕೇಳ್ತೀನಿ, ನಮ್ಮನೆ ಉಳಿಸಿ. ಮತ್ತೆ LPG ದರ ಏರಿಕೆ ಆಗಿದೆ, ನಮ್ಮನೆ ನಡ್ಸೋಕ್ಕಾಗ್ತಾ ಇಲ್ಲ. ಹೀಗಾದರೆ ನಾವು ಬದುಕೋದು ಹೇಗೆ? ಕಳೆದ ತಿಂಗಳು ಪ್ರತಿ ಲೀಟರ್ಗೆ 55 ರೂಪಾಯಿ ಇತ್ತು, ಈಗ 99 ರೂಪಾಯಿ ಆಗಿದೆ. ಹೀಗಾದರೆ ನಾವು ಬದುಕೋದು ಹೇಗೆ ಅಂತ ಆಟೋ ಡ್ರೈವರ್ ಪ್ರಶ್ನೆ ಮಾಡಿದ್ದಾರೆ. ಯುದ್ಧದ ಹಿನ್ನೆಲೆಯಲ್ಲಿ ಚಿನ್ನ ಬೆಳ್ಳಿ ದರ ಇಳಿಕೆಯಾಗಿತ್ತು, ಆದರೆ ಇದೀಗ ಚಿನ್ನ ಬೆಳ್ಳಿ ದರ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ನಿನ್ನೆಯೇ 22 ಕ್ಯಾರೆಟ್ ಚಿನ್ನ ದರ 13,735 ರೂಪಾಯಿ ಇದ್ದರೆ ಇವತ್ತು 14,100 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ದರ ನಿನ್ನೆ 14,469 ರೂಪಾಯಿ ಇದ್ದರೆ ಇವತ್ತು 14,913ಕ್ಕೆ ಏರಿಕೆಯಾಗಿದೆ.
ಯುದ್ಧ ನಿಲ್ಲಿಸಿ ಶಾಂತಿ ಸ್ಥಾಪಿಸಿ ಅಂತ ಸಮಾನ ಮನಸ್ಕರ ವೇದಿಕೆ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದೆ. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಯುದ್ಧದಿಂದ ಸಕಲ ಜೀವರಾಶಿಗಳಿಗೆ ಅಪಾರ ಪ್ರಮಾಣದ ನಷ್ಟ ಆಗ್ತಾ ಇದೆ. ಇಡೀ ಭೂಮಂಡಲಕ್ಕೆ ತೀರಾ ಅಪಾಯಕಾರಿ ಪರಿಸ್ಥಿತಿ ತಲೆದೋರಿದೆ. ಇಂಥ ಸಂದರ್ಭದಲ್ಲಿ ವಿಶ್ವದ ಎಲ್ಲ ಶಾಂತಿಪ್ರಿಯ ಮನಸ್ಸುಗಳು ಯುದ್ಧದ ವಿರುದ್ಧದ ಪ್ರಬಲ ಧ್ವನಿಯನ್ನು ಎತ್ತಬೇಕು. ಈಗಾಗಲೇ ವಿಶ್ವದ ಅನೇಕ ಭಾಗಗಳಲ್ಲಿ ಈ ಬಗ್ಗೆ ಪ್ರತಿಭಟನಾ ಪ್ರದರ್ಶನಗಳು ನಡೀತಾ ಇವೆ. ನಾವು ಬೆಂಗಳೂರಲ್ಲಿ ಜಾಗೃತಿ ಅಭಿಯಾನ ಮಾಡ್ತಾ ಇದ್ದೀವಿ ಅಂತ ಸಮಾನ ಮನಸ್ಕರ ವೇದಿಕೆ ಹೇಳಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ದೋಸೆ ಪ್ರಿಯರಿಗೆ ಶಾಕ್ ಎದುರಾಗಿದೆ. ಆ ಸುದ್ದಿ ನೋಡ್ತಾ ಹೋಗೋಣ. ಯುದ್ಧದ ಎಫೆಕ್ಟ್ನಿಂದ ದೋಸೆ ಹೋಟೆಲ್ಗಳಿಗೆ ಹೊಡೆತ ಬಿದ್ದಿದೆ. ಹೋಟೆಲ್ನಲ್ಲಿ ಇನ್ನು ಮುಂದೆ ದೋಸೆ ನೀಡೋದಕ್ಕೆ ಮಾಲೀಕರು ಟೈಮ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಮಾತ್ರ ದೋಸೆ ಸಿಗುತ್ತೆ. ದೋಸೆ ಜಾಸ್ತಿ ಮಾಡೋ ಗ್ಯಾಸ್ ಸಮಸ್ಯೆ ಇದೆ. ದಿನ ಇಡೀ ದೋಸೆ ಮಾಡುವಷ್ಟು ಗ್ಯಾಸ್ ಇಲ್ಲ ಅಂತ ನ್ಯೂಸ್ 18ಗೆ ಕಲಬುರಗಿಯ ಹೋಟೆಲ್ ಮಾಲೀಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಶಿವಮೊಗ್ಗದ ಫೇಮಸ್ ಪಲ್ಲವಿ ಹೋಟೆಲ್ಗೆ ಯುದ್ಧದ ಬಿಸಿ ತಟ್ಟಿದೆ. ಅಮೀರ್ ಅಹಮದ್ ಸರ್ಕಲ್ನಲ್ಲಿರೋ ಪಲ್ಲವಿ ಹೋಟೆಲ್ನಲ್ಲಿ ಗ್ಯಾಸ್ ಸಿಗದೆ ದೋಸೆ ಬಂದ್ ಮಾಡಿದ್ದಾರೆ. ದೋಸೆಗಾಗಿ ಫೇಮಸ್ ಆಗಿರೋ ಪಲ್ಲವಿ ಹೋಟೆಲ್ ಕಳೆದ 20 ದಿನಗಳಿಂದ ಹೋಟೆಲ್ನಲ್ಲಿ ದೋಸೆನೇ ಮಾಡ್ತಾ ಇಲ್ಲ. ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದು ಈಗ ಟೀ, ಕಾಫಿ, ಇಡ್ಲಿ ಹಾಗೂ ಊಟ ಮಾತ್ರ ಸಿಗ್ತಾ ಇದೆ. ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ಗಳಲ್ಲಿ ಸಿಲಿಂಡರ್ ಬದಲು ಸೌದೆ ಒಲೆ ಮೊರೆ ಹೋಗಲಾಗಿದೆ. ಬೆಣ್ಣೆ ದೋಸೆ ಹೋಟೆಲ್ಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಸೌದೆ ಒಲೆ ಮೇಲೆನೇ ದೋಸೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂಚೆಯಿಂದಲೂ ಕೂಡ ಒಲೆಯಲ್ಲೇ ಬೆಣ್ಣೆ ದೋಸೆ ತಯಾರಿ ಮಾಡ್ತಾ ಇದ್ದರಿಂದ ಬೆಣ್ಣೆ ದೋಸೆಗಿಲ್ಲ ಯಾವುದೇ ಸಮಸ್ಯೆ. ಮೈಸೂರಿನ ಮೈಲಾರಿ ಹೋಟೆಲ್ಗೂ ಗ್ಯಾಸ್ ಟ್ರಬಲ್ ತಟ್ಟಿದೆ. ಈ ಬಗ್ಗೆ ಮೈಸೂರು ಮೈಲಾರಿ ಹೋಟೆಲ್ ಮಾಲೀಕರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನಮಗೆ ಗ್ಯಾಸ್ ಸಮಸ್ಯೆ ಸ್ವಲ್ಪ ಆಯಿತು, ಆದರೆ ನಾವು ಸೌದೆ ಒಲೆಯಲ್ಲೇ ದೋಸೆ ಮಾಡ್ತೀವಿ. ಆದರೆ ಸಾಗು ಇಡ್ಲಿಗೆ ಗ್ಯಾಸ್ ಬೇಕೇ ಬೇಕು. ಮೊದಲು ಸಮಸ್ಯೆ ಆಯಿತು, ಆದರೆ ಈಗ ಗ್ಯಾಸ್ ಸಿಗ್ತಾ ಇದೆ. ಆದರೆ ಪ್ರವಾಸಿಗರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಹೀಗಾಗಿ ವ್ಯಾಪಾರ ಡಲ್ ಆಗಿದೆ. ಪ್ರವಾಸಿಗರು ಬರೋದೇ ಹೆಚ್ಚಾದರೆ ನಮ್ಮ ಸಮಸ್ಯೆ ಬಗ್ಗೆ ಹರಿಬಹುದು ಅಂತ ಹೇಳಿದ್ದಾರೆ. ಇದೀಗ ರಾಜಕೀಯದ ಪ್ರಮುಖ ಸುದ್ದಿ. ದಾವಣಗೆರೆ ಬೈಲೆಕ್ಷನ್ ಸಮರ ಜೋರಾಗಿದೆ. ದಾವಣಗೆರೆ ನಗರದ DRR ಶಾಲೆಯಲ್ಲಿ ಮಸ್ಟರಿಂಗ್ ಮಾಡಲಾಗ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಒಟ್ಟು 284 ಮತಗಟ್ಟೆಗಳ ನಿರ್ಮಾಣ ಮಾಡಲಾಗಿದೆ. ಬೆಳಗ್ಗಿಂದಲೇ ಮಸ್ಟರಿಂಗ್ ಕೇಂದ್ರಕ್ಕೆ ಆಗಮಿಸುತ್ತಿರುವಂತಹ ಸಿಬ್ಬಂದಿ ತಮ್ಮ ಕೇಂದ್ರದ ಮತಯಂತ್ರವನ್ನು ಪಡ್ಕೊಂಡು ಮತಗಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಬಾಗಲಕೋಟೆಯಲ್ಲಿ ನಾಳೆ ಬೈ ಎಲೆಕ್ಷನ್ ಹಿನ್ನೆಲೆ ಮಸ್ಟರಿಂಗ್ ಕಾರ್ಯ ಮಾಡಲಾಗ್ತಾ ಇದೆ. ನವನಗರದಲ್ಲಿರೋ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ಮಾಡಲಾಗ್ತಾ ಇದೆ. ಬೆಳಗ್ಗೆ 8 ಗಂಟೆಗೆ ಮಸ್ಟರಿಂಗ್ ಕಾರ್ಯ ನಡೀತಾ ಇದೆ. ಚುನಾವಣಾ ಮತದಾನದ ಕಿಟ್ ಪಡೆದು ಮತಗಟ್ಟೆಗಳಿಗೆ ಸಿಬ್ಬಂದಿ ತೆರಳುತ್ತಿದ್ದಾರೆ. ಸಿಬ್ಬಂದಿ ತೆರಳೋ ಒಟ್ಟು 59 ರೂಟ್ಗಳಿಗೆ 63 ವಾಹನ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಮತಗಟ್ಟೆಯಲ್ಲಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಇದೀಗ ರಾಜ್ಯದ ಪ್ರಮುಖ ಸುದ್ದಿ. ಹಾಸನ ಜಿಲ್ಲಾಧಿಕಾರಿ KS ಲತಾ ಕುಮಾರಿ ಜಿಲ್ಲಾ ಕಾರಾಗೃಹಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಕಾರಾಗೃಹದಲ್ಲಿನ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ರು. ಸಂತೆಪೇಟೆಯಲ್ಲಿರುವಂತಹ ಕಾರಾಗೃಹದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮ ಒಂದರ ನಿಮಿತ್ತ ಮುಖ್ಯ ಅತಿಥಿಯಾಗಿ ತೆರಳಿದ ಜಿಲ್ಲಾಧಿಕಾರಿ ಕೈದಿಗಳ ಮನಃ ಪರಿವರ್ತನೆಗೆ ಹೆಚ್ಚಿನ ಗಮನ ನೀಡಬೇಕು ಅಂತೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೆಲವು ಕೈದಿಗಳನ್ನೂ ಭೇಟಿಯಾದ DC ಜೈಲಿನಿಂದ ರಿಲೀಸ್ ಆದ್ಮೇಲೆ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗದಂತೆ ಕಿವಿ ಮಾತನ್ನ ಹೇಳಿದ್ದಾರೆ. ಸರ್ಕಾರಕ್ಕೆ ಸೆಡ್ಡು ಹೊಡೆಯೋಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಇವತ್ತು ಬಸ್ ಸಂಚಾರದಲ್ಲಿ ಬಹುತೇಕ ಏರುಪೇರಾಗೋ ಸಾಧ್ಯತೆ ಇದೆ. ಹಿಂಬಾಕಿ ಹಾಗೂ 2024ರ ಜನವರಿಯಿಂದ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಇವತ್ತಿನಿಂದ ಮತ್ತೆ ಸಾರಿಗೆ ನೌಕರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಸರ್ಕಾರ 26 ತಿಂಗಳ ಹಿಂಬಾಕಿ ಮತ್ತು 2025 ಏಪ್ರಿಲ್ನಿಂದ ಪರಿಷ್ಕರಣೆಗೆ ಒಪ್ಪಿದ್ರೂ ನೌಕರರು ಒಪ್ತಾ ಇಲ್ಲ. 2024 ಜನವರಿಯಿಂದಲೇ ವೇತನ ಹೆಚ್ಚಳಕ್ಕೆ ಪಟ್ಟು ಹಿಡಿದಿದ್ದಾರೆ. BMTC ಸೇರಿದಂತೆ 4 ನಿಗಮದ ನೌಕರರು 38 ತಿಂಗಳ ವೇತನ ಹಿಂಬಾಕಿ ಒಟ್ಟು 1970 ಕೋಟಿ ರೂಪಾಯಿ ಬಿಡುಗಡೆ ಮಾಡೋಕೆ ಒತ್ತಾಯಿಸಿದ್ದಾರೆ. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರದ ಬಗ್ಗೆಯೂ ಚರ್ಚೆ ನಡೀತಾ ಇದೆ. BMTC ಬಸ್ಗಳಲ್ಲಿ ಓಡಾಟ ಮಾಡೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆಯಾಗಿದೆ. 7 ರಿಂದ 8 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ. ಶಾಲಾ ಕಾಲೇಜಿಗೆ ರಜೆ ಇರೋದ್ರಿಂದ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ. ಹಿಂದೆ ದಿನಕ್ಕೆ 45 ಲಕ್ಷ ಪ್ರಯಾಣಿಕರು BMTC ಬಸ್ಗಳಲ್ಲಿ ಓಡಾಡ್ತಾ ಇದ್ರು. ಆದರೆ ಈಗ 36 ರಿಂದ 37 ಲಕ್ಷ ಪ್ರಯಾಣಿಕರು ದಿನಕ್ಕೆ BMTCಯಲ್ಲಿ ಓಡಾಡ್ತಿದ್ದಾರೆ ಅಂತ ನ್ಯೂಸ್ 18ಗೆ BMTC ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೂರ್ವ ಮುಂಗಾರು ಮತ್ತು ಮುಂಗಾರು ಎದುರಿಸೋಕೆ GBA ಸಿದ್ಧತೆ ನಡೆಸಿದೆ. ಮಳೆಗಾಲದಲ್ಲಿ ತೊಂದರೆ ಆಗೋ ಏರಿಯಾಗಳಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಗೆದಲಹಳ್ಳಿ, ಪೈ ಬಡಾವಣೆ ಹಾಗೂ ಸಾಯಿ ಲೇಔಟ್ನಲ್ಲಿ ಮಳೆಗಾಲದ ಸಮಯದಲ್ಲಿ ಭಾರೀ ಸಮಸ್ಯೆ ಆಗ್ತಾ ಇತ್ತು. ಈ ಬಾರಿ ಹೆಚ್ಚಿನ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಅಪರ ಆಯುಕ್ತ ಲೋಖಂಡೆ ಸ್ನೇಹಲ್ ಸುಧಾಕರ್ ಪರಿಶೀಲನೆ ನಡೆಸಿ ಮುನ್ನೆಚ್ಚರಿಕಾ ಕ್ರಮವಾಗಿ ರಸ್ತೆಗಳ ಪಕ್ಕದ ಚರಂಡಿಗಳಲ್ಲಿ ತುಂಬಿರೋ ಮಣ್ಣನ್ನು ತೆರವು ಮಾಡೋಕೆ ಸೂಚನೆ ಕೊಟ್ಟಿದ್ದಾರೆ.
ಬೆಂಗಳೂರಿಗರಿಗೆ ಬಿಡಬ್ಲ್ಯೂಎಸ್ಎಸ್ಪಿ ಗುಡ್ ನ್ಯೂಸ್ ಕೊಟ್ಟಿದೆ. 3 ತಿಂಗಳ ಅವಧಿಗೆ OTS ಯೋಜನೆ ಜಾರಿ ಮಾಡಲಾಗಿದೆ. ನೀರಿನ ಬಿಲ್ ಬಾಕಿ ಉಳಿಸಿಕೊಂಡಿರುವಂತಹ ಗ್ರಾಹಕರಿಗೆ ಸೆಟಲ್ಮೆಂಟ್ ಮಾಡಿಕೊಳ್ಳೋಕೆ ಸುವರ್ಣ ಅವಕಾಶವನ್ನ ಮಾಡಿಕೊಡಲಾಗಿದೆ. 3 ತಿಂಗಳ ಅವಧಿಗೆ OTS ಯೋಜನೆ ಜಾರಿ ಮಾಡಲಾಗಿದ್ದು ಏಪ್ರಿಲ್ನಿಂದ ಜೂನ್ವರೆಗೆ ಯೋಜನೆ ಲಭ್ಯ ಇರುತ್ತೆ. ಪ್ರಸ್ತುತ ನೀರಿನ ಬಿಲ್ಗಳ ಜೊತೆಗೆ OTS ನೋಟಿಸ್ಗಳನ್ನು ನೀಡಲಾಗಿದೆ. ಗ್ರಾಹಕರು ಕೂಡಲೇ ಈ ಯೋಜನೆ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಬಿಡಬ್ಲ್ಯೂಎಸ್ಎಸ್ಪಿ ಹೇಳಿದೆ. ಗೋಶಾಲೆಗೆ ನುಗ್ಗಿದ ಚಿರತೆ ಹಸುವನ್ನ ಕೊಂದು ಹಾಕಿದೆ. ಮಂಡ್ಯದ ಪಾಂಡವಪುರದ ಮೇಲ್ಕೋಟೆಯಲ್ಲಿ ಘಟನೆ ನಡೆದಿದೆ. ಶ್ರೀನಿವಾಸ್ ಅಯ್ಯಂಗಾರ್ ಅನ್ನೋರು ನಡೆಸ್ತಾ ಇದ್ದ ಗೋಶಾಲೆಗೆ ಚಿರತೆ ನುಗ್ಗಿದ್ದು ಹಸುವನ್ನ ಎಳ್ಕೊಂಡು ಹೋಗಿದೆ. ಹಸುವನ್ನ ಎಳೆದು ತಂದು ಬಾಗ್ಲಲ್ಲಿಟ್ಟು ರಕ್ತ ಹೀರ್ತಾ ಇದ್ದ ವೇಳೆ ಚಿರತೆಯನ್ನು ಓಡಿಸೋಕೆ ಪ್ರಯತ್ನ ಮಾಡಲಾಯಿತು. ಟಾರ್ಚ್ ಲೈಟ್ನಿಂದ ಬೆದರಿದ ಚಿರತೆ ತನ್ನ ಬೇಟೆಯನ್ನು ಅಲ್ಲೇ ಬಿಟ್ಟು ಕಾಡಿನತ್ತ ತೆರಳಿದೆ. ಚಿರತೆ ಓಡಾಟದಿಂದ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಸಿನಿಮೀಯ ರೀತಿಯಲ್ಲಿ ಕಾರ್ ಪಲ್ಟಿಯಾಗಿದೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಬಿಜಿಕೆರೆ ಬಳಿಯಲ್ಲಿ ಘಟನೆ ನಡೆದಿರೋದು. ಕಾರ್ ಪಲ್ಟಿಯಾದರೂ ಕಾರ್ನಲ್ಲಿದ್ದವರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಆಂಧ್ರದ ಗುತ್ತಿ ಮೂಲದ ಬ್ಯಾಂಕ್ ಉದ್ಯೋಗಿಯ ಕುಟುಂಬ ಗುತ್ತಿಯಿಂದ ಶಿವಮೊಗ್ಗ ಕಡೆಗೆ ಬರ್ತಾ ಇತ್ತು. ಈ ವೇಳೆ ಬಿಜೆಕೆರೆ ಬಳಿಯಲ್ಲಿ ಕಾರ್ ಚಾಲಕನ ನಿಯಂತ್ರಣ ತಪ್ಪಿದೆ. ಅಪಘಾತದ ತೀವ್ರತೆಗೆ ಕಾರ್ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಕಾರ್ನಲ್ಲಿದ್ದ ಓರ್ವ ಮಹಿಳೆ, 2 ಮಕ್ಕಳು ಹಾಗೂ ಚಾಲಕ ಸೇಫ್ ಆಗಿದ್ದಾರೆ. ಸ್ಥಳಕ್ಕೆ ಮೊಳಕಾಲ್ಮೂರು ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಕಲಬುರಗಿಯ ಹಾಗರಗುಂಡಗಿ ಗ್ರಾಮದ ಶ್ರೀ ಶರಣ ಬಸವೇಶ್ವರ ರಥೋತ್ಸವದಲ್ಲಿ ದುರಂತ ಸಂಭವಿಸಿದೆ. ರಥೋತ್ಸವದ ವೇಳೆ ರಥದ ಚಕ್ರದ ಅಡಿಗೆ ಸಿಲುಕಿ ಭಕ್ತರೊಬ್ಬರು ಸಾವನ್ನಪ್ಪಿದ್ದಾರೆ. ಹಾಗರಗುಂಡಗಿ ಗ್ರಾಮದ ನಿವಾಸಿ ವಿನೋದ್ ರೆಡ್ಡಿ ಮೃತ ದುರ್ದೈವಿ. ನಿನ್ನೆ ಸಂಜೆ ಅದ್ದೂರಿಯಾಗಿ ರಥೋತ್ಸವ ನಡೆದಿತ್ತು. ರಥವನ್ನ ಎಳ್ಕೊಂಡು ಹೋಗ್ತಾ ಇದ್ದ ವೇಳೆ ವಿನೋದ್ ಆಯತಪ್ಪಿ ರಥದ ಅಡಿಗೆ ಬಿದ್ದಿದ್ದಾರೆ. ಈ ವೇಳೆ ವಿನೋದ್ ಮೇಲೇನೆ ರಥ ಹರಿದಿದೆ. ತೀವ್ರ ರಕ್ತಸ್ರಾವದಿಂದ ವಿನೋದ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಫರಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತಗಳಲ್ಲಿ ಅಪ್ರಾಪ್ತೆಯೊಬ್ಬಳು ನಾಪತ್ತೆಯಾಗಿದ್ದಾರೆ. ಕೇರಳದ ಪಾಲಕ್ಕಡ್ ಮೂಲದ ಶ್ರೀನಂದ ನಾಪತ್ತೆಯಾದ ಬಾಲಕಿ. ಪೋಷಕರೊಂದಿಗೆ ಶ್ರೀನಂದ ಪ್ರವಾಸಕ್ಕೆ ಅಂತ ಬಂದಿದ್ರು. ಚಂದ್ರದ್ರೋಣ ಪರ್ವತದ ಸಾಲಿನ ಮಾಣಿಕ್ಯ ಧಾರಾ ಬಳಿ ಶ್ರೀನಂದ ನಾಪತ್ತೆಯಾಗಿದ್ದಾರೆ. ನಿನ್ನೆ ರಾತ್ರಿ ಇಡೀ ಬಾಲಕಿಗಾಗಿ ಹುಡುಕಾಟ ಮಾಡಿದ್ರು. ಬಾಲಕಿ ಮಾತ್ರ ಸಿಕ್ಕಿಲ್ಲ. ಸದ್ಯ ಬಾಲಕಿಗಾಗಿ ಡ್ರೋನ್ ಮೂಲಕ ಹುಡುಕಾಟ ಮಾಡಲಾಗ್ತಾ ಇದೆ. ಅಪ್ರಾಪ್ತ ಬಾಲಕಿ ನಾಪತ್ತೆ ಹಿಂದೆ ಹಲವು ಅನುಮಾನ ಹುಟ್ಟು ಹಾಕಿವೆ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆಗೆ ಅನುಮತಿ ನಿರಾಕರಣೆ ಹಿನ್ನೆಲೆಯಲ್ಲಿ AKSA ಮುಖಂಡರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಡಿಸಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿಗೆ ಅನುಮತಿ ಕೋರಿ AKSA ಅಧ್ಯಕ್ಷ ಶಾಂತಕುಮಾರ್ ಹೈಕೋರ್ಟ್ ಪೀಠಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ. ಇವತ್ತು ಮಧ್ಯಾಹ್ನ ಅಥವಾ ನಾಳೆ ಅರ್ಜಿ ವಿಚಾರಣೆ ಸಾಧ್ಯತೆ ಇದ್ದು ಹೈಕೋರ್ಟ್ ಅನುಮತಿ ಪಡೆದು ಪ್ರತಿಭಟನೆ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಗಬ್ಬೆದ್ದು ನಾರೋ ಕೆರೆ ನೀರೇ 4 ಗ್ರಾಮಗಳಿಗೆ ಆಸರೆಯಾಗಿದೆ. ಕಲುಷಿತ ನೀರಿನಿಂದ ಜನಕ್ಕೆ 10 ರೋಗ ಕಂಡು ಬಂದಿದೆ. ರಾಯಚೂರಿನ ಮಾನ್ವಿ ತಾಲೂಕಿನ ಬಾಗಲವಾಡ ಗ್ರಾಮದ ಸಮಸ್ಯೆ ಕೇಳೋರೇ ಇಲ್ಲ ಅನ್ನುವಂತಾಗಿದೆ. ಕುಡಿಯೋದಕ್ಕೂ ಸ್ನಾನಕ್ಕೂ ಕೆರೆ ನೀರೇ ಗತಿಯಾಗಿದೆ. ಕೆರೆ ನೀರು ಕುಡಿದು ಜನ ನಾನಾ ರೋಗಗಳಿಂದ ನರಳ್ತಾ ಇದ್ದಾರೆ. ಕೆರೆ ನೀರು ಶುದ್ಧೀಕರಣ ಮಾಡದೆ ಜನರಿಗೆ ಪೂರೈಕೆ ಮಾಡಲಾಗ್ತಾ ಇದೆ ಅಂತ ಜನ ಆರೋಪ ಮಾಡ್ತಿದ್ದಾರೆ. ನಮಗೆ ಶುದ್ಧ ಕುಡಿಯುವ ನೀರು ಕೊಡಿ ಅಂತ ಜನ ಆಗ್ರಹಿಸಿದ್ದಾರೆ. ಕೊಪ್ಪಳದ ಭಾಗ್ಯನಗರದಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದೆ. ಶ್ವಾನಗಳ ಆರೈಕೆ ಕೇಂದ್ರ ನಿರ್ಮಾಣವಾದರೂ ವೇಸ್ಟ್ ಆಗ್ತಾ ಇದೆ. ಆರೈಕೆ ಕೇಂದ್ರ ನಿರ್ಮಿಸಿ 5 ತಿಂಗಳಾದರೂ ಒಂದು ನಾಯಿ ಕೂಡ ಶ್ವಾನ ಆರೈಕೆ ಕೇಂದ್ರದಲ್ಲಿ ಇಲ್ಲ. ಭಾಗ್ಯನಗರ ಹಾಗೂ ಅಕ್ಕಪಕ್ಕದ ಗ್ರಾಮಗಳಲ್ಲಿ 540 ನಾಯಿಗಳಿವೆ. ಹೊರವಲಯದಲ್ಲಿ 650 ಶ್ವಾನಗಳ ಆರೈಕೆಗೆ ಕಟ್ಟಡ ರೆಡಿಯಾಗಿದೆ. ನಾಯಿ ಹಿಡಿಯೋಕೆ ಖಾಸಗಿ ಸಂಸ್ಥೆಗೆ ಗುತ್ತಿಗೆ ನೀಡಲಾಗಿದೆ. ಆದರೂ ಆ ಸಂಸ್ಥೆಯವರು ಇದುವರೆಗೂ ಬಂದಿಲ್ಲ. ಬೇಗ ಶ್ವಾನ ಕೇಂದ್ರ ಆರಂಭ ಮಾಡಿ ಅಂತೇಳಿ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿ ತಾಲೂಕಿನ ಕರ್ಚೇಡು ಗ್ರಾಮದಲ್ಲಿ ಶಿಕ್ಷಕರಿಗೆ ಅದ್ದೂರಿ ಬೀಳ್ಕೊಡುಗೆ ಮಾಡಲಾಗಿದೆ. ಶಿಕ್ಷಕರನ್ನ ಬೆಳ್ಳಿ ರಥದ ಮೇಲೆ ಕೂರಿಸಿ ಊರಿನೆಲ್ಲೆಡೆ ಮೆರವಣಿಗೆ ಮಾಡಲಾಗಿದೆ. ಶಾಲಾ ಮಕ್ಕಳು, SDMC ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಂದ ಭಾವನಾತ್ಮಕ ಬೀಳ್ಕೊಡುಗೆ ಮಾಡಲಾಗಿದ್ದು 18 ವರ್ಷಗಳಿಂದ ಒಂದೇ ಗ್ರಾಮದಲ್ಲಿ ಸೇವೆ ಸಲ್ಲಿಸಿದ್ದ ಸಹ ಶಿಕ್ಷಕ ಪ್ರದೀಪ್ ಹಾಗೂ 7 ವರ್ಷ ಸೇವೆಗೈದ ಮುಖ್ಯ ಗುರು ಎಲಿಜಬೆತ್ ಅವರನ್ನ ಅದ್ದೂರಿ ಸಮಾರಂಭ ಮಾಡಿ ಬೀಳ್ಕೊಡುಗೆ ಮಾಡಲಾಯಿತು. ಗ್ರಾಮಸ್ಥರ ಪ್ರೀತಿ ಕಂಡು ಶಿಕ್ಷಕರು ಕಣ್ಣೀರು ಇಟ್ಟಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ವ್ಯಕ್ತಿಯೊಬ್ಬರು ಮನೆಯಲ್ಲೇ ಸಾವನ್ನಪ್ಪಿದ್ರು. ತೌಫಿಕ್ ಪಾಷಾ ಮೃತ ವ್ಯಕ್ತಿ. ಆದರೆ ತೌಫಿಕ್ ಪತ್ನಿ ಹಾಗೂ ಆಕೆಯ ಕುಟುಂಬಸ್ಥರೇ ಕೊಲೆ ಮಾಡಿರೋದು ಅಂತ ಮೃತನ ಪೋಷಕರು ಆರೋಪ ಮಾಡಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಗುಂಡಮ್ಮಗೆರೆ ಬಳಿಯಲ್ಲಿ ಘಟನೆ ನಡೆದಿರೋದು. ಬರ್ಡೇ ಪಾರ್ಟಿ ಕೊಡಿಸಲಿಲ್ಲ ಅಂತ ಸ್ನೇಹಿತರೇ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಗಾಢ ನಿದ್ರೆಯಲ್ಲಿದ್ದ 6 ಜನರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡೋಣಿ ತಾಂಡಾದಲ್ಲಿ ಭೀಕರ ಘಟನೆ ನಡೆದಿದೆ. ಹರ್ಜಪ್ಪ ಲಮಾಣಿ ಅನ್ನುವ ವ್ಯಕ್ತಿ ನಡುರಾತ್ರಿ ಅಟ್ಟಹಾಸ ಮೆರೆದಿದ್ದಾನೆ.
ಹಾಡಹಗಲೇ ನಡು ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ಹುಚ್ಚಾಟ ನಡೆಸಿರುವಂತಹ ಘಟನೆ ಬೆಂಗಳೂರಿನ ಆವಲಹಳ್ಳಿಯಲ್ಲಿ ನಡೆದಿದೆ. ಹುಟ್ಟುಹಬ್ಬದ ಪ್ರಯುಕ್ತ ಕಾಲೇಜು ವಿದ್ಯಾರ್ಥಿಗಳು ರಸ್ತೆ ಮಧ್ಯೆ ಪಟಾಕಿ ಹಚ್ಚಿ ಉದ್ಧಟತನ ಮೆರೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿರೋ ಬೆನ್ನಲ್ಲೇ ಇದೀಗ ಇನ್ನೊಂದು ಪ್ರಕರಣ ಬೆಳಕಿಗೆ ಬಂದಿದೆ. 2 ವರ್ಷದ ಹಿಂದೆ ಕಳೆದು ಹೋಗಿರುವಂತಹ ಮಗಳನ್ನ ಹುಡುಕೊಡಿ ಅಂತ ತಾಯಿಯೊಬ್ಬರು ಪೊಲೀಸ್ ಆಯುಕ್ತರ ಮೊರೆ ಹೋಗಿದ್ದಾರೆ. ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸಂಬಂಧ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಕೃತಿಕಾ ರೆಡ್ಡಿ ಕೊಲೆ ಮಾಡಿದ ಬಳಿಕ ತನ್ನ ಪ್ರಿಯತಮೆಗೆ ಆರೋಪಿ ಮೆಸೇಜ್ ಮಾಡಿದ್ನಂತೆ. ಅತ್ಯಾಚಾರ ಮತ್ತು ಅಟ್ರಾಸಿಟಿ ಕೇಸ್ ರಾಜಿ ಮಾಡಿಸೋಕೆ ಪೊಲೀಸ್ ಇನ್ಸ್ಪೆಕ್ಟರ್ ಯತ್ನಿಸಿದ್ರ ಅನ್ನೋ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗ ಡಿಸಿಆರ್ಇ ಜಯಪ್ಪ ನಾಯ್ಕ್ ಆಡಿಯೋ ವೈರಲ್ ಆಗ್ತಾ ಇದೆ. ಪಿಎಸ್ಐ ನೇಮಕಾತಿ ಅಕ್ರಮದ ಕಿಂಗ್ ಪಿನ್ ಆರ್ಡಿ ಪಾಟೀಲ್ ಕಲಬುರಗಿ ಜೈಲಿನಿಂದ ಮೈಸೂರು ಜೈಲಿಗೆ ವರ್ಗಾಯಿಸಿದ ಆದೇಶ ರದ್ದಾಗಿದೆ. ವರ್ಗಾವಣೆ ತೀರ್ಪನ್ನು ರದ್ದುಗೊಳಿಸಿ ಹೈಕೋರ್ಟ್ ಆದೇಶಿಸಿದೆ. ಇದೀಗ ದೇಶ ವಿದೇಶದ ಪ್ರಮುಖ ಸುದ್ದಿ. ಕುಲು ಮನಾಲಿಯಲ್ಲಿ ಭಾರೀ ಹಿಮಪಾತವಾಗಿದೆ. ಅಟಲ್ ಸುರಂಗ ಮಾರ್ಗದಲ್ಲಿ ಹಿಮ ಆವರಿಸಿಕೊಂಡಿದ್ದು ಸಂಚಾರ ಬಂದ್ ಆಗಿದೆ. ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಪತ್ನಿ 3 ಪಾಸ್ಪೋರ್ಟ್ ಹೊಂದಿದ್ದಾರೆ ಅಂತ ಕೈ ಮುಖಂಡ ಪವನ್ ಕೆಹ್ರಾ ಆರೋಪ ಮಾಡಿದ್ರು. ಈ ಹಿನ್ನೆಲೆ ಪವನ್ ಕೆಹ್ರಾ ಅವರನ್ನ ಅಸ್ಸಾಂ ಪೊಲೀಸರು ವಿಚಾರಣೆ ನಡೆಸಿದ್ರು. ಇದೀಗ ಹೈದರಾಬಾದ್ನಲ್ಲಿ ಕೆಹ್ರಾ ತಂಗಿದ್ದು ನಿವಾಸಕ್ಕೆ ಬಿಗಿ ಭದ್ರತೆ ಒದಗಿಸಲಾಗಿದೆ. 2 ಬಸ್ಗಳ ನಡುವೆ ಡಿಕ್ಕಿಯಾಗಿ ಹಲವರು ಗಾಯಗೊಂಡಿದ್ದಾರೆ. ಉತ್ತರಾಖಂಡ್ನ ಹರಿದ್ವಾರದಲ್ಲಿರುವಂತಹ ರಾಸಿಯಾಬಾದ್ ಹೈವೇನಲ್ಲಿ ಅಪಘಾತ ಸಂಭವಿಸಿದೆ. ಈಗ ಸ್ಪೋರ್ಟ್ಸ್ ಸುದ್ದಿ. ಮಳೆ ನಡುವೆನೂ ನಡೆದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ಗೆದ್ದು ಬಿಗಿದೆ. ಮಳೆಯಿಂದಾಗಿ ತಲಾ 11 ಓವರ್ಗೆ ನಡೆದ ಮ್ಯಾಚ್ನಲ್ಲಿ ರಾಜಸ್ಥಾನ್ 27 ರನ್ಗಳಿಂದ ಗೆಲುವು ಸಾಧಿಸಿತ್ತು. ಬ್ಯಾಟಿಂಗ್ ವೈಫಲ್ಯದಿಂದ ಮುಂಬೈ 2ನೇ ಸೋಲು ಕಂಡಿದೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಗುಜರಾತ್ ವಿರುದ್ಧ ಸೆಣಸಾಟವನ್ನು ನಡೆಸುತ್ತೆ. ದೆಹಲಿಯಲ್ಲಿ ಇವತ್ತಿನ ಪಂದ್ಯ ನಡೆಯಲಿದ್ದು ಈ ಪಂದ್ಯಕ್ಕೂ ಮಳೆರಾಯ ಅಡ್ಡಿಪಡಿಸುವಂತ ಸಾಧ್ಯತೆ ಇದೆ. ಸತತ 2 ಪಂದ್ಯ ಸೋತ ಗುಜರಾತ್ ಗೆಲುವಿಗಾಗಿ ಎದುರು ನೋಡ್ತಾ ಇದೆ. ಡ್ರಂಕ್ ಅಂಡ್ ಡ್ರೈವ್ ಆರೋಪ ಹಿನ್ನೆಲೆ ಆಸ್ಟ್ರೇಲಿಯಾದ ಮಾಜಿ ಆರಂಭಿಕ ಬ್ಯಾಟ್ಸ್ಮನ್ ಡೇವಿಡ್ ವಾರ್ನರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಮರುಬ್ರಾ ಪೊಲೀಸರು ವಾರ್ನರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಇದೀಗ ಸಿನಿ ಲೋಕದ ಪ್ರಮುಖ ಸುದ್ದಿ. ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಸೀತಾರಾಮ ರಾಜು ಅವತಾರವನ್ನು ತಾಳಿದ್ದಾರೆ. ಈ ಸಿನಿಮಾಗೆ ಕೀರ್ತಿ ಕೃಷ್ಣಪ್ಪ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಈ ಸಿನಿಮಾದ ಮುಹೂರ್ತ ದೊಡ್ಡ ಗಣಪತಿ ದೇವಾಲಯದಲ್ಲಿ ಅದ್ಧೂರಿಯಾಗಿ ನೆರವೇರಿದೆ.